ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಸಾರ್ವಜನಿಕರಿಂದ ಬಂದ ಖಚಿತ ದೂರಿನ ಮೇರೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಅಕ್ರಮ ಮಣ್ಣು ಸಾಗಾಟಕ್ಕೆ ಬ್ರೇಕ್ ಹಾಕಿದ್ರು. ಗ್ರಾಮದಲ್ಲಿ ರೈತರ ಜಮೀನಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ನಿರ್ಮಾಣ ಕಾಮಗಾರಿ ಮಂಜೂರಾಗಿದ್ದು, ನೂರಾರು ರೈತರು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಚೆಕ್ ಡ್ಯಾಂಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುವಂತಹ ಉದ್ದೇಶ ಹೊಂದಿದೆ. ಈ ಕಾಮಗಾರಿಗೆ ಮೊಳಕಾಲ್ಮೂರು ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರು ಅನುದಾನವನ್ನ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ರಸ್ತೆ ಕಾಮಗಾರಿಗಾಗಿ ಸರ್ಕಾರಿ ಗೋಮಾಳ ಜಮೀನಿನಿಂದ ಅನುಮತಿ ಇಲ್ಲದೆ ಮಣ್ಣು ತೆಗೆದು ಸಾಗಾಟ ಮಾಡ್ತಾ ಇರುವಂತದ್ದು ಕಾನೂನು ಬಾಹಿರ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ತಾಲೂಕು ದಂಡಾಧಿಕಾರಿ ರೆಹನ್ ಪಾಷಾ ಅವರು ಗೋಮಾಳ ಜಾಗವು ಸರ್ಕಾರಿ ಭೂಮಿಯಾಗಿದ್ದು ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಮಣ್ಣು ತೆಗೆಯೋದಕ್ಕೆ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳಿದರು. ಗೋಮಾಳ ಜಮೀನಿನಲ್ಲಿ ಮಣ್ಣು ಹೊಡಿತಾರೆ ಅಂತ ವಿಷಯ ಬಂದಿದ್ದ ತಕ್ಷಣ ನಿನ್ನೆ ಹೋಗಿ ನಿಲ್ಲಿಸಿದ್ವಿ. ಈಗ ಇವರೆಲ್ಲ ಬಂದು ನಮಗೆ ಪರ್ಮಿಷನ್ ಕೊಡ್ರಿ ಅಂತಿದ್ದಾರೆ. ಗೋಮಾಳದಲ್ಲಿ ಪರ್ಮಿಷನ್ ಕೊಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದಕ್ಕೆ ನಾನು ಅವ್ರಿಗೆ ಏನು ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಇಲಾಖೆಯಿಂದ ತಾವು ಪರ್ಮಿಷನ್ ತಗೊಂಡು ಮಾಡಿ ಅಲ್ಲಿ ಒಂದು ಮಾಡಬಾರ್ದು ಅಂತ ನಾನು ಅದನ್ನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಮತ್ತು ನಿಲ್ಲಿಸಿರಿ ಮಾಡಬೇಡ್ರಿ ಅಂತ. ವಿಷಯ ಇಷ್ಟಿದೆ. ಅವ್ರು ಗ್ರಾಮಸ್ಥರೆಲ್ಲ ಬಂದು ಏನು ಹೇಳ್ತಿದ್ದಾರೆ, ಊರಿಗೆ ಅನುಕೂಲ ಆಗುತ್ತೆ, ರೋಡ್ ಆಗ್ತಾಯಿದೆ, ಮಕ್ಕಳಿಗೆ ಅಡ್ಡಾಡೋಕ್ಕೆ ರೋಡ್ ಬೇಕು, ಹೊಲಗಳಿಗೆ ಅಡ್ಡಾಡೋಕ್ಕೆ ರೋಡ್ ಬೇಕು, ತೋಟಗಳಿಗೆ ಅಡ್ಡಾಡೋಕ್ಕೆ ರೋಡ್ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಿರೋ ಸರಿ, ಬಟ್ ಕಾನೂನಲ್ಲಿ ಅವಕಾಶ ಇಲ್ಲ ಗೋಮಾಳದಲ್ಲಿ ಕೊಡೋಕ್ಕೆ. ಅದಕ್ಕೆ ನಾವು ಪರ್ಮಿಷನ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರು ಕೊಡಬೇಕು. ಈಗ ಇನ್ನೊಂದು ಮಾತು ಹೇಳ್ಬೇಕು ಅಂದರೆ, ಗೋಮಾಳದಲ್ಲಿ ಪರ್ಮಿಷನ್ ಕೊಡೋದು ಕಷ್ಟನೇ. ಯಾಕೆ ಅಂದರೆ ಅದನ್ನು ಮತ್ತೆ ಸರ್ಕಾರದ ಲೆವೆಲಿಗೆ ಹೋಗ್ಬೇಕು. ಗೋಮಾಳದಲ್ಲಿ ಮಣ್ಣು ಏನೇ ತೆಗಿತೀರ ಅಂದ್ರೂ ಇಲ್ಲಿ DC ಕೊಡಲ್ಲ, ನಾನು ಕೊಡಲ್ಲ. ಮೈನ್ಸ್ ಆ್ಯಂಡ್ ಜಿಯಾಲಜಿ ಸರ್ಕಾರಿ ಜಮೀನಲ್ಲಿ ಕೊಡೋಕ್ಕೆ ಸದ್ಯಕ್ಕೆ ಅಧಿಕಾರ ಇಲ್ಲ. ನಮ್ಮ ಈ ರೇಣುಕಾಪುರದಿಂದ ಬಸಾಪುರಕ್ಕೆ ಒಂದು ಶಾಂಕ್ಷನ್ ರೇಣುಕಾಪುರದ ತೋಟಗಳಿಗೆ ಹೋಗುವಂಥದ್ದು ಒಂದು ರೋಡು ಶಾಂಕ್ಷನ್ ಆಗಿದೆ. ಈಗ ಅದು ಸುಮಾರು ಒಂದು 50 ವರ್ಷಗಳಿಂದ ಅಲ್ಲಿ ಇವ್ರಿಗೇನು ಆ ತೋಟದಲ್ಲಿ ಸುಮಾರು ಒಂದು 50 ತೋಟಗಳರು ಅಲ್ಲಿ ಏನಾದರೂ ಈ ಮಳೆ ಬಂದು ನೀರು ನಿಂತರೆ ಅಲ್ಲಿ ಓಡಾಡಕ್ಕಂಥದ್ದು ಜಾಗ ಇಲ್ಲ. ಆದ್ರಿಂದ ಇವತ್ತು ಅಲ್ಲಿ ಒಂದು ರೋಡು ಶಾಂಕ್ಷನ್ ಆಗಿದೆ. ಇವರು ನಮ್ಮ ಎನ್.ವೈ. ಗೋಪಾಲಕೃಷ್ಣ ಸಾಹೇಬ್ರಿಗೆ ಇವರು ನಮ್ಮ ರೈತರೆಲ್ಲ ಹೋಗಿ ಅವರೆಲ್ಲ ಅವ್ರೇನು ಕೇಳ್ಕೊಂಡಾಗ ಒಂದು ರೋಡ್ ಹಾಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಏನಾಗಿದೆ ಅಂದ್ರೆ, ಆ ರೋಡ್ ಮಾಡ್ಬೇಕಾದ್ರೆ ಅಲ್ಲಿ ಆ ರೋಡ್ಗೆ ಆಗಕ್ಕೆ ಅಲ್ಲಿ ಒಂದು ಗೋಮಾಳ ಇತ್ತು. ಆ ಗೋಮಾಳದಲ್ಲಿ ಇವರು ನಮ್ಮ ರೈತರೆಲ್ಲ ಹೇಳಿದಾರೆ, ಅದನ್ನ ಎತ್ತಿದ್ರೆ ನೀರು ನಿಲ್ತವೆ, ಆ ರೋಡಿಗೆ ಮಣ್ಣು ಎತ್ತಕ್ಕೆ ಇದು ಮಾಡ್ತವ್ರೆ. ಅದು ಯಾರು ಅಬ್ಜೆಕ್ಷನ್ ಮಾಡಿದಾರೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಇದು ಮಾಡಿ ಅವರು ಪಾಪ ಆ ಕಂಪ್ಲೇಂಟ್ ಬಂದಿರೋದಕ್ಕೆ ಅದನ್ನ ನಿಲ್ಸಿದ್ದಾರೆ. ಅದಕ್ಕಾಗಿ ನಮ್ಮ ಈ ಊರಿನ ಮುಖಂಡರು ಎಲ್ಲ ರೇಣುಕಾಪುರದಲ್ಲಿರೋಂಥ ಎಲ್ಲ ಜನಾಂಗದ ಮುಖಂಡರು ಇವತ್ತು ಇಲ್ಲಿ ನಮ್ಮ ತಹಸೀಲ್ದಾರ್ ಹತ್ರ ಬಂದು ಅದು ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಇದನ್ನ ಅಂತ ಹೇಳಿ, ಅದಕ್ಕಾಗಿ ನಮ್ಮ ಎಲ್ಲ ಊರಿನ ಮುಖಂಡರೆಲ್ಲ ಬಂದಿದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.